ಪ್ರತಿ ವರ್ಷ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಗೊತ್ತೋ ಗೊತ್ತಿಲ್ದೇನೋ ಕೆಲವು ಆಚರಣೆಗಳನ್ನ ಮಾಡ್ತಾ ಬಂದಿದ್ವಿ. ಆದ್ರೆ ಈ ವರ್ಷ ಶಿವರಾತ್ರಿನ ನಾವ್ ಇದೇ ರೀತಿಲಿ ಯಾಕೆ ಆಚರಣೆ ಮಾಡ್ಬೇಕು ಅಂತ ಈ ಇಡೀ ವಾರದ ಸಂಚಿಕೆಗಳಲ್ಲಿ ನಾವು ನಿಮ್ಗೆ ಮಾಹಿತಿ ಕೊಡೋಣ ಅನ್ಕೊಂಡಿದ್ವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನುಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಹೆಗಡೆ ಅವರು, ಪುರೋಹಿತರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವೇ ಹೇಳ್ದ ಹಾಗೆ ರುದ್ರ ಮಹಾಯಾಗದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಮಾತುಕತೆಯನ್ನ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಶುಭ ಸಂದರ್ಭ ಇರಲಿ, ನಾವು ಒಂದು ಹೋಮ ಹವನದಿಂದ ಶುರು ಮಾಡುವಂತಹ ಪ್ರತೀತಿನ ಬೆಳೆಸ್ಕೊಂಡ್ ಬಂದಿವಿ. ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಹೋಮ ಯಾಕೆ ಮಾಡ್ಬೇಕು ಮತ್ತು ಹೋಮವನ್ನ ಮಾಡುವಂತ ಪದ್ಧತಿ ಏನು? ತುಂಬಾ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ದೇವತೋದ್ದೇಶೇನ ದ್ರವ್ಯತ್ಯಾಗತ್ವಕತ್ವಾತ್ ಯಾಗ ಏವ ಎಂಬುದಾಗಿ ಒಂದು ಶಾಸ್ತ್ರ ನಮಗೆ ತಿಳಿಸ್ತದೆ. ದೇವತೆಗಳನ್ನ ಉದ್ದೇಶಿಸಿ ಆ ಅಗ್ನಿಯಲ್ಲಿ ಸಮರ್ಪಿಸುವಂತಹ ಯಾವ ಒಂದು ದ್ರವ್ಯಗಳಿದೆಯೋ ಅದನ್ನ ಯಾಗ ಹೇಳುವಂತಹ ಶಬ್ದದಿಂದ ಕರೆದಿದ್ದಾರೆ. ದೇವತೋದ್ದೇಶೇನ ದ್ರವ್ಯತ್ಯಾಗತ್ವಕತ್ವಾತ್ ಯಾಗ ಏವ ಎಂಬುದಾಗಿ. ನಾವು ದೇವರಿಗೆ ಉಪಚಾರಾದಿ ಪೂಜೆಗಳನ್ನೆಲ್ಲ ಮಾಡ್ತೇವೆ, ಹಾಗೆ ನೈವೇದ್ಯಾದಿಗಳನ್ನು ಕೂಡ ಮಾಡ್ತೇವೆ. ಷೋಡಶ ಉಪಚಾರ ಅಥವಾ ರಾಜೋಪಚಾರ, ಪಂಚೋಪಚಾರ, ಹೀಗೆ ಅನೇಕ ರೀತಿಯಾದ ಉಪಚಾರಗಳಿದೆ. ಆ ಉಪಚಾರಗಳಿಂದ ಭಗವಂತನಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ. ಆದರೆ ನಮ್ಮ ಭಾರತೀಯ ಆರ್ಷ ಪರಂಪರೆ ಅಂದರೆ ಋಷಿ ಪರಂಪರೆ ಅನಾದಿ ಕಾಲದಿಂದಲೂ ಕೂಡ ಈ ಹೋಮ ಹವನ ಯಜ್ಞಯಾಗದ ಒಂದು ಸಂಪ್ರದಾಯವನ್ನ ಅಥವಾ ಆ ಒಂದು ಕರ್ಮಾನುಷ್ಠಾನವನ್ನ ಮಾಡಿಕೊಂಡು ಬಂದಂತಹ ಒಂದು ಮಾಹಿತಿ ನಮಗೆ ಸಿಗುತ್ತದೆ. ಅದನ್ನು ನಾವು ಅನೂಚಾನವಾಗಿ ಆ ಋಷಿ ಪರಂಪರೆಯಿಂದ ಇಂದಿನವರೆಗೂ ಕೂಡ ಉಳಿಸಿಕೊಂಡು ಬಂದಿದ್ದೇವೆ. ಮುಂದೆಯೂ ಕೂಡ ಈ ಸೂರ್ಯ ಚಂದ್ರ ಈ ಪೃಥ್ವಿ ಇರುವ ತನಕವೂ ಕೂಡ ನಡೀತದೆ ಹೇಳುವಂಥದ್ದು ಆ ದೃಢವಾದ ವಿಶ್ವಾಸ, ನಂಬಿಕೆ, ಅಚಲವಾದಂತಹ ನಮ್ಮ ಒಂದು ನಂಬಿಕೆ. ಹಾಗೆ ನಾವು ಅಗ್ನಿಮುಖಾವೈ ದೇವಾಹ ಎಂಬುದಾಗಿ ಹೇಳುತ್ತದೆ. ಅಗ್ನಿಯಲ್ಲಿ ಆ ಹವಿಸ್ಸನ್ನ ಸಮರ್ಪಣೆ ಮಾಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಅಗ್ನಿ ಹವ್ಯವಾಹಕ. ಹವ್ಯವಾಹಕ ಅಂತಂದ್ರೆ ಒಬ್ಬ ಪೋಸ್ಟ್ ಮನ್ ಇದ್ದ ಹಾಗೆ. ನಾವು ಹಾಕಿದ ಲೆಟರನ್ನ, ಆ ಪತ್ರವನ್ನ ಯಾವ ಅಡ್ರೆಸ್ಸಿಗೆ, ವಿಳಾಸಕ್ಕೆ ನಾವು ಆ ಪತ್ರವನ್ನ ಬರೀತು ನಾವು ಡಬ್ಬಿಗೆ ಹಾಕ್ತೇವೋ ಆ ಪತ್ರವನ್ನ ತೆಗೆದುಕೊಂಡು ಹೋಗಿ ಅವರವರ ಅಡ್ರೆಸ್ಸಿಗೆ ತಲುಪಿಸುವಂತಹ ಹೊಣೆಗಾರಿಕೆ ಪೋಸ್ಟ್ ಮನ್ದು. ಹಾಗೆ ಆ ಅಗ್ನಿ ಹವ್ಯವಾಹಕನಾದಂತಹ ಅಗ್ನಿ ನಾವು ಕೊಡುವಂತಹ ಅಗ್ನಿಯಲ್ಲಿ ಸಮರ್ಪಿಸುವಂತಹ ಆ ಹವಿಸ್ಸನ್ನ ಯಾವ ಯಾವ ದೇವತೆಗಳಿದೆಯೋ ಆಯಾ ದೇವತೆಗಳಿಗೆ ನಾವು ಕೊಟ್ಟಂತಹ ಹವಿರ್ಭಾಗವನ್ನ ಅವನು ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಅಂದ್ರೆ ಅವನಿಗೆ ಆ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾನೆ. ನಾವು ಸಮರ್ಪಿಸಿದಂತಹ ದ್ರವ್ಯವನ್ನ ಆಯಾ ದೇವತೆಗಳಿಗೆ ಸಲ್ಲಿಸುವಂತಹ ಹೊಣೆಗಾರಿಕೆ ಅಗ್ನಿದೇವನದ್ದು. ಹಾಗಾಗಿ ಇಂದ್ರಾದಿಗಳಲ್ಲಿ ಎರಡನೇ ದೇವತೆ, ಇಂದ್ರ ಆದ ಮೇಲೆ ಎರಡನೇ ದೇವತೆ ಅಗ್ನಿ. ಆಗ್ನೇಯ ದಿಕ್ಕಿಗೆ ಅಧಿಪತಿಯಾದಂತಹ ಅಗ್ನಿ ನಾವು ಕೊಟ್ಟಂತಹ ಹವಿಸ್ಸನ್ನ ಅವನು ಸ್ವೀಕಾರ ಮಾಡಿ ಎಲ್ಲ ದೇವತೆಗಳಿಗೆ, ಆಯಾ ಉದ್ದೇಶಿತ ದೇವತೆಗಳಿಗೆ ಆ ಹವಿಸ್ಸನ್ನ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಆ ಅಗ್ನಿಯಲ್ಲಿ ಹಾಕಿದಂತಹ ಎಲ್ಲ ದ್ರವ್ಯಗಳು ಕೂಡ ಪಚನವಾಗ್ತದೆ. ಅದು ಯಾವುದು ಕೂಡ ನಮಗೆ ವಾಪಸ್ ಸಿಗೋದಿಲ್ಲ. ಹಾಗಾಗಿ ಪಚನವಾಗುವಂತಹ ದ್ರವ್ಯವನ್ನು ಮಾತ್ರ ಹಾಕಬೇಕು. ಕೊನೆಯಲ್ಲಿ ಪೂರ್ಣಾಹುತಿಯಲ್ಲಿ ಎಷ್ಟೋ ಜನ ಇವತ್ತಿನ ಒಂದು ನಾಣ್ಯ ಅಂತ ಹೇಳಿ ಕಬ್ಬಿಣದಿಂದ ಮಾಡಿದಂತಹ ನಾಣ್ಯವನ್ನ ಹಾಕ್ತಾರೆ. ಆದರೆ ಹಿಂದೆಲ್ಲ ಬಂಗಾರ ಅಥವಾ ಬೆಳ್ಳಿ ನಾಣ್ಯಗಳನ್ನು ಹಾಕ್ತಿದ್ರು. ಯಾವುದು ಅಗ್ನಿಯಲ್ಲಿ ಹಾಕ್ತೇವೋ ಅದೆಲ್ಲವೂ ಕೂಡ ಪಚನವಾಗಬೇಕು, ಅಂದ್ರೆ ಅಲ್ಲಿ ಕರಗಬೇಕು. ಹಾಗಾಗಿ ಅದು ವಾಪಸ್ಸು ನಾವು ಅದನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ನಮಗಿಲ್ಲ. ಆ ಕಾರಣದಿಂದ ಅಗ್ನಿಯಲ್ಲಿ ನಾವು ಹೋಮವನ್ನ ಮಾಡುವಂಥದ್ದು ಒಂದು ಸಂಪ್ರದಾಯ ಅಥವಾ ಪರಂಪರೆ ನಮ್ಮ ಋಷಿಗಳಿಂದ ನಮಗೆ ಬಂದಿರುವಂತದ್ದು. ಈಗ ಸಾಮಾನ್ಯವಾಗಿ ಒಂದು ಹೋಮ ಮುಗಿತಿತ್ತು ಅಂದ್ರೆ ನೀವು ನಾಣ್ಯ ಏನ್ ಹಾಕ್ತಿವಿ ಅದನ್ನ ಎತ್ತು ಮನೇಲಿ ಇಟ್ಕೊಂಡ್ರೆ ವೃದ್ಧಿ ಆಗತ್ತೆ? ಇಲ್ಲ, ಖಂಡಿತವಿಲ್ಲ. ಯಾಕೆ ಅಂತಂದ್ರೆ ನಾವು ಕೊಟ್ಟಂತದ್ದನ್ನು ವಾಪಸ್ಸು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ದೇವತಾ ಉದ್ದೇಶವಾಗಿ ಅಲ್ಲಿ ಸಮರ್ಪಿಸುವಂತಹ ಯಾವ ಒಂದು ದ್ರವ್ಯಗಳಿದೆಯೋ ಅದೆಲ್ಲವೂ ಕೂಡ ಆ ದೇವತೆಗಳಿಗೆ ಸೇರಬೇಕು. ಹಾಗಾಗಿ ಅಗ್ನಿಯಲ್ಲಿ ನಾವು ಆ ಒಳ್ಳೆಯದಾದಂತಹ ದ್ರವ್ಯವನ್ನ ಮಾತ್ರ ಸಮರ್ಪಣೆ ಮಾಡಬೇಕು.
ಅಲ್ಲಿ ಯಾವ ದ್ರವ್ಯ ಹೇಳಲಿಲ್ವೋ ಆ ದ್ರವ್ಯವನ್ನ ಹಾಕಲಿಕ್ಕಿಲ್ಲ. ಯಾವ ಹೋಮಕ್ಕೆ, ಯಾವ ಯಜ್ಞಕ್ಕೆ, ಯಾವ ಪರಿಕರಗಳು ಅಥವಾ ದ್ರವ್ಯಗಳನ್ನ ಹೇಳಿದ್ದಾರೋ ಅದನ್ನ ಮಾತ್ರ ಅಲ್ಲಿ ಹಾಕಬೇಕು. ಅದರ ಹೊರತಾಗಿ ಬೇರೆ ಹಾಕುವಿಕೆಯಿಂದ ಅದು ಯಾವುದೇ ರೀತಿಯಾದ ಸೊ ಈ ಹೋಮದಲ್ಲಿ ಎಷ್ಟು ವಿಧಗಳಿದೆ? ಶತಕ್ರತು ಅಂತ ಹೇಳ್ತಾರೆ. ಈಗ ಯಜ್ಞಕ್ಕೆ ಅಥವಾ ಹೋಮಕ್ಕೆ ಎರಡು ರೀತಿಯಾದಂತಹ ಒಂದು ವ್ಯವಸ್ಥೆಗಳಿದೆ. ಒಂದು ಶ್ರೌತ ಯಜ್ಞ ಅಂತ ಹೇಳಿ 4 ವೇದಗಳು, ಆ 4 ವೇದಗಳಲ್ಲಿ ಮೊದಲನೆಯದು ಋಗ್ವೇದ, ಎರಡನೆಯದು ಯಜುರ್ವೇದ, ಹಾಗೆ ಮೂರನೆಯದು ಸಾಮವೇದ, 4ನೆಯದು ಅಥರ್ವವೇದ ಎಂಬುದಾಗಿ 4 ವಿಭಾಗಗಳಿದೆ. ವ್ಯಾಸರು ಪರ್ವತದ ರಾಶಿಯಂತಿರುವಂತಹ ವೇದಗಳನ್ನ ಅಧ್ಯಯನ ಸೌಕರ್ಯ ಮತ್ತೆ ಅನುಷ್ಠಾನದ ಸೌಕರ್ಯಕ್ಕೋಸ್ಕರವಾಗಿ ಆ ವೇದ ರಾಶಿಗಳನ್ನ ವಿಭಜಿಸಿದ್ದರಿಂದ ಬಾದರಾಯಣರಾದಂತಹ ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸ ಹೇಳುವಂತಹ ಹೆಸರು ಬಂತು ಅಂತ ಹೇಳಿ ಗೊತ್ತಾಗ್ತದೆ. ವೇದವನ್ನ ವ್ಯಾಸ ಅಂದ್ರೆ ವಿಭಜನೆ ಅಂತ ಅರ್ಥ. ಆ ವೇದವನ್ನ ವಿಭಜಿಸಿದ್ದರಿಂದ ಬಾದರಾಯಣರಿಗೆ, ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸ ಹೇಳುವಂತಹ ಹೆಸರು ಬಂತು ಅಂತ ಗೊತ್ತಾಗ್ತದೆ. ಹಾಗೆ ಆ ವೇದಗಳನ್ನ ವಿಭಜಿಸಿದರು. ಆ ವೇದಗಳನ್ನ ವಿಭಜಿಸಿ ಅದನ್ನ ಅನುಷ್ಠಾನ ಅಂದ್ರೆ ಯಜ್ಞಯಾಗಾದಿಗಳ ಅನುಷ್ಠಾನವನ್ನ ಮಾಡುವುದಕ್ಕೋಸ್ಕರವಾಗಿ ಮತ್ತೆ ಅಧ್ಯಯನ ಅಂದ್ರೆ ನಾವು ಅದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ವಿಭಜಿಸಿದ ವೇದದ ಎಲ್ಲ ಒಂದು ವಿಧಾನಗಳು ಅಲ್ಲಿ ಆಯಾ ವೇದದಲ್ಲಿ ಅದು ಹವನೀಯಾತ್ಮಕವಾಗಿ ಮಂತ್ರಗಳು ವಿಭಾಗಿಸಲ್ಪಟ್ಟಿದೆ. ಅಂದ್ರೆ ಯಾಜನಾರ್ಥವಾದಂತಹ ಮಂತ್ರ, ಯಜ್ಞಾರ್ಥವಾದಂತಹ ಮಂತ್ರ, ಹಾಗೆ ಗಾನವಾದರೂ ಗಾನರೂಪದ ಮಂತ್ರ, ಮತ್ತೆ ಛಂದೋಬದ್ಧವಾದಂತಹ ಅನೇಕ ಮಂತ್ರಗಳು, ಹೀಗೆಲ್ಲ ವಿಭಜಿಸಿದ್ದರಿಂದ ಆ ನಮ್ಮ ಯಜ್ಞ ಸೌಕರ್ಯಕ್ಕೆ ಅನುಕೂಲವಾಯಿತು. ಹಾಗೆ ಆ ಮಂತ್ರಗಳನ್ನ ನಾವು ತೆಗೆದುಕೊಂಡು ದೇವತೆಗಳಿಗೆ ಯಜ್ಞವನ್ನ ಮಾಡ್ತೇವೆ, ದೇವತಾ ಉದ್ದೇಶವಾಗಿ ಯಜ್ಞವನ್ನ ಮಾಡ್ತೇವೆ. ಆ ಯಜ್ಞದಲ್ಲಿ 100 ವಿಧವಾದಂತಹ ಯಾಗಗಳಿದೆ, ಯಜ್ಞ ಇದೆ. ಶ್ರೌತ ಯಾಗ ಅಂತ ಹೇಳ್ತಾರೆ. ಅದನ್ನ ಎಲ್ಲರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಅಗ್ನಿಹೋತ್ರವನ್ನ ಮಾಡ್ತಾರೋ ನಿತ್ಯವೂ ಕೂಡ ಅವರ ಜೀವವಿರುವ ತನಕ ಪ್ರತಿನಿತ್ಯ ಆ ಅಗ್ನಿಯನ್ನ ಆರಲಕ್ಕೆ ಕೊಡದೆ ನಿತ್ಯಾಗ್ನಿಹೋತ್ರವನ್ನ ಮಾಡುವಂತಹ ಆ ದೀಕ್ಷಿತರು ಮಾತ್ರ ಯಜ್ಞವನ್ನ ಮಾಡಬೇಕು. ಯಜ್ಞವನ್ನ ಮಾಡಿಸಲಿಕ್ಕೆ ನಮ್ಮಂತಹ ಅನೇಕ ಪುರೋಹಿತರು ಅಂದ್ರೆ ಯಾಜನವನ್ನ ತಿಳಿದಂತಹ ಪುರೋಹಿತರು ಒಂದು ಪುರೋಹಿತರ ನಿರ್ದೇಶನದಲ್ಲಿ ಆ ಯಾಗಗಳನ್ನ ಮಾಡಿಸುವಂಥದ್ದು. ಆ ಶ್ರೌತ ಯಾಗ ಅನೇಕ ರೀತಿಯಾದಂತಹ ಯಾಗ ಇದೆ. ಅದರಲ್ಲಿ 100 ರೀತಿಯಾದ ಯಾಗಗಳು, ಹಾಗೆ ಅಶ್ವಮೇಧ, ಪುರೋಡಾಶ, ಪಶುಬಂಧ, ಹಾಗೆ ದರ್ಶಪೂರ್ಣಮಾಸ, ಹಾಗೆ ಸೋಮಯಾಗ, ಅನೇಕ ರೀತಿಯಾದಂತಹ ಯಾಗಗಳಿದೆ. ಅದು ಶ್ರೌತ ಯಾಗ ಅಂತ ಅನ್ಸ್ಕೊಳ್ತದೆ. ಅದು ಜನಸಾಮಾನ್ಯರು ಯಾರು ಬೇಕಾದರೂ ಅವರು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಜ್ಞ ದೀಕ್ಷಿತನಾದಂತಹ ಯಜಮಾನನೇ ಮಾಡಬೇಕು. ಹಾಗೆ ಯಜ್ಞವನ್ನ ಮಾಡಿಸಲಿಕ್ಕೆ ಎಲ್ಲರಿಗೂ ಕೂಡ ಅದಕ್ಕೆ ತಿಳಿದಿರುವುದಿಲ್ಲ. ಹಾಗೆ ಅದನ್ನ ತಿಳಿದಂತಹ ಯಾಜನ ಮಾಡಿಸುವಂತಹ ಪುರೋಹಿತರು ಮಾತ್ರ ಅದನ್ನ ಮಾಡಿಸಬೇಕಾಗ್ತದೆ. ಅದಕ್ಕೆ 4 ರೀತಿಯಾದಂತಹ ಪ್ರಧಾನ ಋತ್ವಿಜರು, ಋಗ್ವೇದಕ್ಕೆ ಸಂಬಂಧಪಟ್ಟು ಹೋತೃ ಅಂತ ಹೇಳ್ತಾರೆ, ಋಕ್ಷಾಕೆಯಾದಂತಹ ಆ ಒಂದು ಪುರೋಹಿತರು ಹೋತೃ ಅಂತ ಅನ್ಸ್ಕೊಳ್ತಾರೆ. ಹಾಗೆ ಆ ಯಜ್ಞಕ್ಕೆ ಅಧ್ವರ್ಯ ಅಂತ ಹೇಳಿ ಮುಖ್ಯವಾಗಿ ಆ ಯಜ್ಞವನ್ನ ನಡೆಸುವಂತಹ ಅಧ್ವರ್ಯು ಯಜುರ್ವೇದದವರಾಗಿರಬೇಕು. ಹಾಗೆ ಉದ್ಗಾತೃ ಅಂತ ಹೇಳಿ ಒಬ್ಬ ಋತ್ವಿಜನಿರ್ತಾನೆ, ಆತ ಸಾಮಗಾನ ಹೇಳುವಂತಹ ಒಂದು ಸಾಮವೇದದವರಾಗಿರಬೇಕು. ಹಾಗೆ ಇದೆಲ್ಲದಕ್ಕೂ ಕೂಡ ಯಜ್ಞವನ್ನ ಸರಿಯಾಗಿ ನಡೆಸಲಿಕ್ಕೆ, ಯಜ್ಞದಲ್ಲಿ ಯಾವುದಾದರೂ ತಪ್ಪು ಲೋಪದೋಷಗಳು ಆಗದೆ ಅದನ್ನ ಸರಿಯಾಗಿ ಆ ಯಜ್ಞ ನಿರ್ವಹಿಸಲಿಕ್ಕಾಗಿ ಬ್ರಹ್ಮ ಹೇಳುವಂತವನಿರ್ತಾನೆ, ಅವನು ಅಥರ್ವವೇದದವನಾಗಿರ್ತಾನೆ. ಆ ಅಥರ್ವವೇದದವನು ಕೂಡ ಎಲ್ಲವನ್ನೂ ತಿಳಿದಿರಬೇಕಾಗ್ತದೆ. ಆ ಯಜ್ಞದಲ್ಲಿ ಯಾವ ಲೋಪದೋಷಗಳು ಆಗದೆ ಆ ಯಜ್ಞ ಸುಗಮವಾಗಿ ಸುಲಭವಾಗಿ ನಡೆದು ಆ ದೇವತೆಗಳು ಹವಿಸ್ಸನ್ನ ಸ್ವೀಕರಿಸಿ ತನ್ಮೂಲಕವಾಗಿ ಆ ಯಜಮಾನ ಮತ್ತೆ ಪ್ರಕೃತಿಗೆ, ಈ ಜಗತ್ತಿಗೆ ಒಳಿತುಂಟು ಮಾಡುವಂತಹ ಫಲದಾಯಕವಾದಂತಹ ಯಜ್ಞ ಆಗಿರಬೇಕು ಹೇಳುವಂತಹ ಜವಾಬ್ದಾರಿಯುತವಾದ ಸ್ಥಾನವನ್ನ ಹೊಂದಿ ನಿರ್ವಹಿಸುವಂತಹ ಹೊಣೆಗಾರಿಕೆ
ಆ ಬ್ರಹ್ಮ ಸ್ಥಾನದಲ್ಲಿ ಕುಳಿತಿರುವಂತಹ ಋತ್ವಿಜರದ್ದಾಗಿರುತ್ತದೆ. ಹೀಗೆ 4 ಪ್ರಧಾನ ಋತ್ವಿಜರು, ಹಾಗೆ ಅವರ ಜೊತೆಯಲ್ಲಿ ಅನೇಕ ಋತ್ವಿಜರು ಅವರಿಗೆ ಮಂತ್ರಗಳನ್ನ ವಿನಿಯೋಗಿಸಲಿಕ್ಕೆ, ಹಾಗೆ ಆ ಕಲಾಪಗಳಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಿಕ್ಕೆ, ಅವರ ಜೊತೆಯಲ್ಲಿ ಆ ಯಜ್ಞವನ್ನ ನಡೆಸಲಿಕ್ಕೆ ಇದು ಶ್ರೌತಯಾಗ. ಇನ್ನೊಂದು ಭಾಗ, 2 ಭಾಗಗಳನ್ನು ಹೇಳಿದ್ದೇನೆ ನಾನು ಯಜ್ಞದಲ್ಲಿ. ಇನ್ನೊಂದು ಭಾಗ ಸ್ಮಾರ್ತ ಯಾಗ ಅಂತ ಹೇಳಿ, ಸ್ಮಾರ್ತ ಹೋಮ ಹವನ ಯಾಗ ಅಂತ ಹೇಳಿ ಹಾಗೆ ಅದು ಎಲ್ಲರೂ ಕೂಡ ಮಾಡಬಹುದು, ಮಾಡಿಸಬಹುದು. ಯಾಕೆ ಅಂತ ಕೇಳಿದ್ರೆ, ನಮ್ಮ ದೈನಂದಿನ ಗಣಪತಿ ಹೋಮ ಅಥವಾ ದುರ್ಗಾ ಹೋಮ, ಚಂಡಿಕಾ ಹೋಮ, ಹಾಗೆ ರುದ್ರ ಹವನ, ವಿಷ್ಣು ಯಾಗ ಹೀಗೆ ಇತ್ಯಾದಿ ಎಲ್ಲವೂ ಕೂಡ ಸ್ಮಾರ್ತ ಕರ್ಮದ ನಮ್ಮ ಒಂದು ಅಪೇಕ್ಷೆ, ಅಂದ್ರೆ ಐಹಿಕವಾದ ಅಪೇಕ್ಷೆ. ಅದು ಪಾರಮಾರ್ಥಿಕವಾದ ಅಥವಾ ಒಂದು ಸ್ವರ್ಗ ಕಾಮನೆಗೆ ಸಂಬಂಧಪಟ್ಟಂತಹ ಯಾಗಗಳು. ಈಗ ಹೇಳಿದಂತಹ ಶ್ರೌತ ಯಾಗಗಳೆಲ್ಲವೂ ಕೂಡ ಸ್ವರ್ಗ ಕಾಮನೆಗೆ, ಅಂದ್ರೆ ಇಂದ್ರ ಪದವಿಗೆ ಬೇಕಾದಂತಹ ಯಾಗಗಳು. ಆದರೆ ಈ ಒಂದು ಯಾಗಗಳೆಲ್ಲವೂ ಕೂಡ ನಮ್ಮ ಭೂಲೋಕದ ಪದವಿಗೋಸ್ಕರವಾಗಿ ನಾವು ಮಾಡುವಂತಹ ಅಥವಾ ನಮ್ಮ ಐಹಿಕ ಜೀವನವನ್ನ ನಡೆಸಲಿಕ್ಕೆ ಇಹ ಮತ್ತು ಪರದ ಆ ಒಂದು ಪ್ರಾಪ್ತಿಗೋಸ್ಕರವಾಗಿ ಮಾಡುವಂತಹ ಯಾಗಗಳು. ಹಾಗಾಗಿ ಈ ಯಾಗಗಳೆಲ್ಲವೂ ಕೂಡ ಸ್ಮಾರ್ತ ಕರ್ಮ ಹೇಳುವಂಥದ್ದನ್ನ ನಾವು ತಿಳಿಯಬೇಕಾಗ್ತದೆ. ಹಾಗೆ ಗೃಹ್ಯೋಕ್ತವಾದಂತಹ ಈ ಎಲ್ಲ ಕರ್ಮವೂ ಕೂಡ ಎಲ್ಲ ವೇದಜ್ಞರಾದಂತಹ ಶಾಸ್ತ್ರಜ್ಞರಾದಂತಹ ಋತ್ವಿಜರ ಮುಖಾಂತರವೇ ಮಾಡಿಸಬೇಕು. ಸ್ತ್ರೀಯರು ಕುಳಿತುಕೊಂಡು ಹೋಮವನ್ನ ಮಾಡುವಂಥದ್ದು ಇದು ಇಲ್ಲ. ಇನ್ನು ಶೂದ್ರರು ಅಂತ ಹೇಳಿ, ಶೂದ್ರರು ಅಂತಂದ್ರೆ ಕೆಳಮಟ್ಟದವರು ಅಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ 4 ವಿಭಾಗಗಳನ್ನ ನಮ್ಮ ಋಷಿ ಪರಂಪರೆ ಮಾಡಿದೆ. ನಾವು ಮಾಡಿಕೊಂಡಿರುವಂತದ್ದಲ್ಲ, ಇದು ನಮ್ಮ ಸನಾತನ ಋಷಿ ಪರಂಪರೆ ಮಾಡಿರುವಂತಹ ಒಂದು ವ್ಯವಸ್ಥೆ. ಅಗ್ನಿಯಲ್ಲಿ ನಾವು ಹವಿಸ್ಸನ್ನ ಸಮರ್ಪಣೆ ಮಾಡಬೇಕಿದ್ರೆ ಆ ಮಂತ್ರಗಳನ್ನ ಹೇಳಿ ಸ್ವಾಹ ಎಂಬುದಾಗಿ ಆಹುತಿಯನ್ನ ಕೊಟ್ಟಾಗ ಮಾತ್ರ ಆ ಅಗ್ನಿ ಆ ಹವಿಸ್ಸನ್ನ ಸ್ವೀಕರಿಸ್ತಾನೆ. ಈಗ ನಾವು ಲೆಟರ್ನ್ನ ಬರೆಯುವಾಗ ಅದರಲ್ಲಿ ಅಡ್ರೆಸ್ಸೇ ಇಲ್ಲದೆ ಇದ್ರೆ ಪೋಸ್ಟ್ ಮ್ಯಾನ್ ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಯಾರಿಗೆ ಅಂತ ತಲುಪಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಆ ಅಡ್ರೆಸ್ ಬರೆಯುವಿಕೆಯ ಕೆಲಸವನ್ನ ಮಾಡುವಂತಹವನು ಯಾವನು ಅಂತ ಕೇಳಿದ್ರೆ ಅವನನ್ನ ಋತ್ವಿಜ, ವೇದವನ್ನ ತಿಳಿದಂತಹ ವೇದಜ್ಞ ಅಂತ ಹೇಳಿ ಕರೀತಾರೆ. ಹಾಗಾಗಿ ಆ ವೇದಜ್ಞನಾದಂತಹ ಋತ್ವಿಜ ಮಂತ್ರವನ್ನ ಹೇಳಿ ಆ ಹವಿಸ್ಸನ್ನ ಕೊಡುವಂತಹ ಒಂದು ವಿಧಾನ, ಅದಕ್ಕೆ ಯಾಗ ಯಜ್ಞ ಎಂಬುದಾಗಿ ಹೇಳ್ತಾರೆ. ಅಂತಹ ಯಜ್ಞಕ್ಕೆ ಈಗ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಡುವವರೆಲ್ಲರಿಗೂ ಕೂಡ ಆ ಯಜ್ಞದ ಫಲಗಳು ಉಂಟಾಗುತ್ತದೆ ಹೇಳುವಂಥದ್ರಿ. ಸೊ ಈಗ ಯಜ್ಞ ಕುಂಡಕ್ಕೆ ಬಂದ್ರೆ ಒಂದೊಂದು ಕುಂಡದ ಸೈಜ್ ಒಂದೊಂದಿರುತ್ತೆ. ಸೊ ಈ ಹೋಮಕ್ಕೆ ಇಷ್ಟೇ ಮೆಜರ್ಮೆಂಟ್ ನ ಕುಂಡ ಇರಬೇಕು ಅಂತ ಏನಾದ್ರು? ಖಂಡಿತವಾಗಿಯೂ ಇದೆ. ಅಲ್ಲಿ ಅಳತೆ ಪ್ರಮಾಣಗಳನ್ನ ಹೇಳಿದ್ದಾರೆ. ಒಂದು ಹೋಮವನ್ನ ಅಥವಾ ಯಜ್ಞವನ್ನ ಮಾಡಬೇಕಿದ್ರೆ ಕೆಲವೊಂದಿಷ್ಟಕ್ಕೆ ಅದಕ್ಕೆ ಆಕೃತಿಗಳನ್ನು ಕೂಡ ಹೇಳಿದ್ದಾರೆ. ಹಾಗೆ ಚತುರಸ್ರ ಕುಂಡ, ಹೌದು, ಚತುರಸ್ರ ಕುಂಡ ಅಂತ ಹೇಳಿ ಹೀಗೆ ಚೌಕಾಕಾರ ಚೌಕವಾಗಿರುವಂತಹ ಸಮಚೌಕದಲ್ಲಿರುವಂತಹ ಕುಂಡವನ್ನ ಚತುರಸ್ರ ಕುಂಡ ಅಂತ ಹೇಳ್ತಾರೆ. ಅದಕ್ಕೆ ಅಳತೆ ಪ್ರಮಾಣ ಭೂಮಿಯಲ್ಲಿ ಖಾತವನ್ನ ಮಾಡಿ ಇಷ್ಟು ಅಳತೆಗೆ ಕಂಠವಿರಬೇಕು, ಮಧ್ಯದಲ್ಲಿ ನಾಭಿ ಏಳುವಂತದ್ದಿರಬೇಕು, ಹಾಗೆ ಅದರ ಮೇಲ್ಗಡೆಗೆ 3 ಸ್ಟೆಪ್ ಇರುತ್ತದೆ. ಅದು ಮೇಖಲೆ ಅಂತ ಹೇಳಿ ಅದು 2 ಹಸ್ತದ ಕುಂಡ, 4 ಹಸ್ತದ ಕುಂಡ, ಹೀಗೆಲ್ಲ ಅಳತೆ ಪ್ರಮಾಣಗಳನ್ನ ಅದಕ್ಕೆ ಹೇಳಿದ್ದಾರೆ. ಹಾಗೆ ಅದು ಹೇಳಿದಾಗ ಕೇವಲ ಚಂದಕ್ಕಾಗಿ ದೊಡ್ಡದಾಗಿ ಕಾಣಬೇಕು ಹೇಳುವಂತಹ ಉದ್ದೇಶವಲ್ಲ. ಆ ಕರ್ಮಕ್ಕೆ ಯಜಮಾನ ಮತ್ತು ಆ ಕರ್ಮದ ಸಂಬಂಧ ಇದೆರಡೂ ಕೂಡ ಇರುತ್ತದೆ. ಆ ಯಜಮಾನ ಮತ್ತು ಕರ್ಮ, ಯಾವ ಕರ್ಮವನ್ನ ಮಾಡ್ತಾ ಇದ್ದಾನೆ, ಹಾಗೆ ಯಜಮಾನನ ಒಂದು ಸಾಮರ್ಥ್ಯ, ಹೀಗೆಲ್ಲ ಇರ್ತದೆ. ಅವೆಲ್ಲವನ್ನೂ ಸೇರಿಸಿ ಆ ಯಜಮಾನನ ಹಸ್ತ ಪ್ರಮಾಣದಲ್ಲಿ ಕುಂಡವನ್ನ ರಚನೆ ಮಾಡುವಂಥದ್ದು. ಹಾಗೆ ಆ ಕುಂಡವನ್ನ ರಚಿಸಿ ಅದಕ್ಕೆ ಸಂಸ್ಕಾರಗಳನ್ನು ಕೂಡ ಮಾಡ್ತಾರೆ. ಅದಕ್ಕೆ ಕುಂಡ ಸಂಸ್ಕಾರ ಅಂತ ಹೇಳ್ತಾರೆ. ಅಗ್ನಿಯನ್ನ ನಾವು ಕಡಿತೇವೆ, ಅರಣಿಯಲ್ಲಿ ಮಥನವನ್ನ ಮಾಡ್ತೇನೆ, ಅಗ್ನಿ ಮಥನವನ್ನ ಮಾಡ್ತೇವೆ. ಆ ಅಗ್ನಿಯನ್ನ ನಾವು ಕಡಿಯುವಾಗ ಅರಣಿಗೆ ಪೂಜೆಯನ್ನ ಮಾಡಿಕೊಂಡು ಅಗ್ನಿಯನ್ನ ಸ್ಮರಣೆ ಮಾಡಿ, ಹಾಗೆ ಆ ಅಗ್ನಿ ಆ ಅರಣಿಯಲ್ಲಿ ಉಂಟಾಗಿ ಆ ಅಗ್ನಿಯಿಂದ ಉಂಟಾಗುವಂತಹ ಯಾಗ, ಅಂದ್ರೆ ಆ ಯಜ್ಞ, ಅಗ್ನಿಗೆ ಮೂಲ ಕಾರಣೀಭೂತವಾದಂತಹ ಆ
ಯಜ್ಞಕ್ಕೆ ಮೂಲ ಕಾರಣೀಭೂತವಾದಂತಹ ಅಗ್ನಿಯನ್ನ ನಾವು ಕಡೆದ ಮೇಲೆ ಅದನ್ನ ನಾವು ಸಂಸ್ಕರಿಸಿ ಆ ಯಜ್ಞದಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಅಂದ್ರೆ ಆ ಸಂಸ್ಕಾರ ಹೇಳುವಂತದ್ದಾಗಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಹೇಳುವಂಥದ್ದು ಇರಬಾರದು. ಅಗ್ನಿಯಲ್ಲಿ ಒಳ್ಳೆಯದಾದ ತತ್ವಗಳು ಉಂಟಾಗಬೇಕು ಹೇಳುವಂಥದ್ದು. ಕೊಡುವ ಹವಿರ್ಭಾಗವೆಲ್ಲವೂ ಕೂಡ ಶಕ್ತಿ ಸಾಮರ್ಥ್ಯನಾದಂತಹ ಅಗ್ನಿದೇವ ಹವಿಸ್ಸನ್ನ ದೇವತೆಗಳಿಗೆ ಸಲ್ಲಿಸಬೇಕು ಹೇಳುವಂತಹ ಉದ್ದೇಶದಿಂದ ಆ ಕುಂಡವನ್ನ ಸಂಸ್ಕರಿಸಿ, ಹಾಗೆ ಭೂಮಿ ಅಗಿಯುವಾಗ ದೋಷವಾಗ್ತದೆ, ಹೀಗೆ ಅನೇಕ ರೀತಿಯಾದಂತಹ ದೋಷಗಳೆಲ್ಲ ಉಂಟಾಗ್ತವೆ. ಖನನಂ ಹರಣಂ ದಾಹ ಪೂರಣಂ ಗೋನಿಮಾಸನಂ ವಿಪ್ರೋಚ್ಛಿಷ್ಟಂ ಪಂಚಗವ್ಯಂ ಸಪ್ತೈತಾ ಸ್ಥಾನ ಶುದ್ಧಯ ಎಂಬುದಾಗಿ ಹೇಳಿದ್ದಾರೆ. ಈ 7 ರೀತಿಯಾದಂತಹ ಶುದ್ಧಿಗಳಿಂದ ಆ ಸ್ಥಾನವು ಶುದ್ಧಿಯಾಗ್ತದೆ ಅಂತ ಹೇಳಿ. ಆ ಸ್ಥಾನ ಶುದ್ಧಿಯಾಗಬೇಕು. ಮತ್ತೆ ಆ ಅಗ್ನಿಯನ್ನ ಪ್ರತಿಷ್ಠಾಪಿಸುವಂತಹ ಕುಂಡವೂ ಕೂಡ ಶುದ್ಧಿಯಾಗಬೇಕು. ಅಗ್ನಿಯೂ ಶುದ್ಧವಾದ ಮೇಲೆ ನಾವು ಅಲ್ಲಿ ಆ ದೇವತೆಗಳಿಗೆ ಹವಿಸ್ಸನ್ನ ಸಮರ್ಪಣೆ ಮಾಡ್ತೇವೆ. ಪೂರ್ಣಾಹುತಿ ಅಂದ್ರೆ ದೇವತೆಗಳನ್ನ ನಾವು ಎಲ್ಲ ರೀತಿಯಾದಂತಹ ಹವಿಸ್ಸನ್ನ ಕೊಟ್ಟು ಆ ದೇವತೆಗೆ ಪ್ರಾರ್ಥಿಸಿಕೊಂಡು ಕೊನೆಯದಾಗಿ ನಾವು ಆ ದೇವತೆಗೆ ಸಲ್ಲಿಸುವಂತಹ ಆಹುತಿ, ಅದನ್ನ ಆ ಕರ್ಮದ ಸಾದ್ಗುಣ್ಯತೆಗೋಸ್ಕರವಾಗಿ ಅಗ್ನಿಯಲ್ಲಿ ಅಥವಾ ದೇವತಾ ಉದ್ದೇಶವಾಗಿ ಸಲ್ಲಿಸುವಂತಹ ಒಂದು ಯಾವ ದ್ರವ್ಯಗಳ ಒಂದು ಸಮರ್ಪಣೆ ಇದೆಯೋ ಅದನ್ನ ಪೂರ್ಣಾಹುತಿ ಎಂಬುದಾಗಿ ಹೇಳ್ತಾರೆ. ಸಪ್ತತೆ ಅಗ್ನೇ ಹೇಳುವಂತಹ ಒಂದು ಮಂತ್ರ ಇದೆ. ಆ ಮಂತ್ರಕ್ಕೆ ಆ ಮಂತ್ರದಿಂದ ಆ ಯಜ್ಞಕುಂಡದಲ್ಲಿ ನಾವು ಆ ದೇವತೆಯನ್ನು ಉದ್ದೇಶಿಸಿ ಕೊಡುವಂತಹ ಹವಿಸ್ಸು. ಇನ್ನು ವಸ್ತ್ರ ಸಮರ್ಪಣೆ ಇದೆ, ಪೂರ್ಣವಾದ ಫಲಗಳ ಸಮರ್ಪಣೆ ಇದೆ, ತಾಂಬೂಲ, ಮಂಗಳ ದ್ರವ್ಯಗಳು ಅಂದ್ರೆ ಅರಿಶಿನ ಕುಂಕುಮ. ಈ ಚಂಡಿಕಾ ಹೋಮವನ್ನ ಮಾಡಿದಾಗ ನಾವು ಅದಕ್ಕೆ ಮಂಗಲ ದ್ರವ್ಯಾದಿಗಳನ್ನೆಲ್ಲವನ್ನು ಕೂಡ ಸಮರ್ಪಣೆ ಮಾಡುತ್ತೇವೆ. ರೇಷ್ಮೆಯ ವಸ್ತ್ರವನ್ನ ಹಾಕಬೇಕು, ಹಾಗೆ ಶುದ್ಧವಾದ ರೇಷ್ಮೆಯ ವಸ್ತ್ರವನ್ನೇ ಹಾಕಬೇಕು. ಆಯ್ತಾ? ರೇಷ್ಮೆ ತರ ಕಾಡುವಂತಹ ವಸ್ತ್ರವಲ್ಲ, ರೇಷ್ಮೆಯನ್ನೇ ಅಂದ್ರೆ ಆ ಕೊಡುವಂಥದ್ದೆಲ್ಲವೂ ಕೂಡ ಶುದ್ಧವಾಗಿರಬೇಕು ಅಂತ ಹೇಳಿ. ಹಾಗಾಗಿ ಅರಿಶಿನ ಕುಂಕುಮ, ಮಂಗಲಾಕ್ಷತೆ, ಹಾಗೆ ವಿಶೇಷವಾದಂತಹ ಒಂದು ಆ ವಸ್ತ್ರ, ಹಾಗೆ ಫಲಗಳು, ಹಣ್ಣುಗಳು, ತೆಂಗಿನಕಾಯಿ, ಹೀಗೆ ಇದೆಲ್ಲವನ್ನೂ ಕೂಡ ಆ ದೇವತೆಯ ಒಂದು ಅನುಗ್ರಹಕ್ಕೋಸ್ಕರವಾಗಿ, ಪರಿಪೂರ್ಣತೆ ಯಜ್ಞ ಸಂಪನ್ನತೆಗೋಸ್ಕರವಾಗಿ ಆ ಮಂಗಳ ದ್ರವ್ಯವನ್ನ ಕೊನೆಯಲ್ಲಿ ನಾವು ಸಮರ್ಪಿಸುವಂತದ್ದಕ್ಕೆ ಪೂರ್ಣಾಹುತಿ ಎಂಬುದಾಗಿ ಹೇಳ್ತಾರೆ. ಈಗ ಯಾವುದೇ ಒಂದ್ ಹೋಮ, ಈಗ ಗೃಹ ಪ್ರವೇಶ ಮಾಡ್ತಾ ಇರ್ತೀವಿ, ಒಂದ್ ಹೋಮ ಮಾಡ್ತೀವಿ. ಯಾವುದೋ ಒಂದ್ ಹೊಸ ಕಾರ್ಯ ಶುರು ಮಾಡ್ತಾ ಇರ್ತೀವಿ, ಒಂದ್ ಹೋಮ ಮಾಡಿಸ್ತೀವಿ. ಅಥವಾ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ಲಿ, ಮೃತ್ಯುಂಜಯ ಹೋಮ ಮಾಡಿಸ್ತೀವಿ. ನಮಗ್ ಬೇಕಾದಂತ ನಮ್ಮ ಕಾರ್ಯಸಿದ್ಧಿಗೋಸ್ಕರ ಇದು ಯಾವುದೋ ಒಂದು ಹೋಮವನ್ನ ಮಾಡಿಸಿದೀವಿ. ಆ ಹೋಮ ಪರಿಪೂರ್ಣವಾಗಿದ್ಯಾ, ನಮಗದ್ರ ಫಲ ಸಿಕ್ಕಿದ್ಯಾ ಅಂತ ಹೇಗ್ ಗೊತ್ತಲ್ಲ? ಈಗ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತು ಸಿದ್ಧಿರ ವಿಚಾರೇಣ ಕಿಮರ್ಥಂ ಕರ್ಮ ಕೋಟಿಭಿಹಿ ಎಂಬುದಾಗಿ ಶಂಕರ ಭಗವತ್ಪಾದರು ಒಂದು ಕಡೆ ಹೇಳುವಂತಹ ಮಾತು. ನಮ್ಮ ಕರ್ಮಗಳೆಲ್ಲವೂ ಕೂಡ ಫಲಗಳನ್ನ ಪಡೆಯುವುದಕ್ಕೋಸ್ಕರವಾಗಿ ಮುಖ್ಯವಾಗಿ ಇರಬಾರದು. ಹಾಗಾಗಿ ಭಗವಂತ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಕರ್ಮವನ್ನ, ಕರ್ತವ್ಯವನ್ನ ಮಾಡುವಂಥದ್ದು ನಿನ್ನ ಹೊಣೆಗಾರಿಕೆ, ನೀನು ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್. ಅದು ನೀನು ಕರ್ತವ್ಯವನ್ನ ಮಾಡು, ಆ ಕರ್ತವ್ಯಕ್ಕೆ ತಕ್ಕಂತಹ ಫಲವನ್ನ ನಾನು ಕೊಡ್ತೇನೆ. ಫಲದ ಹೊಣೆಗಾರಿಕೆ ನನ್ನದು, ಕರ್ತವ್ಯದ ಹೊಣೆಗಾರಿಕೆ ನಿನ್ನದ್ದು. ಹಾಗಾಗಿ ನಾವೆಲ್ಲ ಕರ್ಮಾಚರಣೆ ಮಾಡುವುದು ಯಾವುದಕ್ಕೋಸ್ಕರವಾಗಿ ಅಂತ ಕೇಳಿದ್ರೆ ಚಿತ್ತಶುದ್ಧಿಗಾಗಿ. ನಮ್ಮ ಚಿತ್ತ, ನಮ್ಮ ಮನಸ್ಸು ಹೇಳುವಂಥದ್ದು ಶುದ್ಧವಾಯಿತು ಅಂತಂದ್ರೆ ಆ ಕರ್ಮದ ಫಲ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ. ನಾವು ಈ ಎಲ್ಲ ಕರ್ಮವನ್ನು ಕೂಡ ಭಗವತ್ ಪ್ರೀತ್ಯರ್ಥವಾಗಿ ನಂಬಿಕೆಯಿಂದ ಮಾಡಬೇಕು. ಆ ನಂಬಿಕೆಯಿಂದ ಮಾಡಿದಂತಹ ಫಲ ಖಂಡಿತವಾಗಿ ನಮಗೆ ಎಲ್ಲ ರೀತಿಯಾದಂತಹ ಒಂದು ಅನುಕೂಲತೆಯನ್ನ ಕೊಡ್ತದೆ. ಹಾಗಾಗಿ ವಿಶ್ವಾಸೋ ಫಲದಾಯಕ, ವಿಶ್ವಾಸದಿಂದ ಮಾಡಬೇಕು.